ಇನ್ನು ಕೇಂದ್ರ ಸರ್ಕಾರ ಏನೋ ನವರಾತ್ರಿ ಹಬ್ಬಕ್ಕೆ ದೇಶವಾಸಿಗಳಿಗೆ ಈಗ ಭರ್ಜರಿ ಗಿಫ್ಟನ್ನು ಕೊಟ್ಟಿದೆ. ಅದೆಲ್ಲವೂ ಇವತ್ತಿಂದನೇ ಜಾರಿ ಆಗ್ತಾ ಇದೆ. ಇವತ್ತಿನಿಂದ GST ತೆರಿಗೆ ದರ ಪರಿಷ್ಕರಣೆ ಆಗಿದೆ. ಹೀಗಾಗಿ ಬಡ ಮತ್ತು ಮಧ್ಯಮ ವರ್ಗದ ಜನರ ಜೇಬಿನ ಭಾರ ಸ್ವಲ್ಪ ಕಡಿಮೆ ಆಗಿದೆ. ಹೀಗಾಗಿ ದಿನನಿತ್ಯದ ವಸ್ತುಗಳ ಬೆಲೆ ಇಳಿಕೆಯಾಗೋದರ ಜೊತೆಗೆ ಎಲೆಕ್ಟ್ರಿಕ್ ವಸ್ತುಗಳ ಮೇಲೆ ಬೆಲೆ ಭಾರಿ ಇಳಿಕೆ ಆಗುತ್ತೆ. ಹೀಗಾಗಿ ದಸರಾ ಹಬ್ಬಕ್ಕೆ ನೀವು ಟಿವಿ, ಏರ್ ಕಂಡೀಷನರ್, ಡಿಶ್ ವಾಷರ್ಗಳ ಮೇಲಿನ ತೆರಿಗೆ ದರವನ್ನು 28%ಇಂದ 18%ಗೆ ಇಳಿಸಲಾಗಿದೆ. ಇನ್ನು 2500 ರೂಪಾಯಿಗಿಂತ ಹೆಚ್ಚಿನ ರೆಡಿಮೇಡ್ ಬಟ್ಟೆ ಖರೀದಿ ಮಾಡ್ತೀನಿ ಅಂದರೆ 18% GST ಹಾಕಿದ್ದಾರೆ. ಆದರೆ ರಾ ಬಟ್ಟೆ ಮೆಟೀರಿಯಲ್ಗಳಿಗೆ ಅಥವಾ ಕಚ್ಚಾ ಬಟ್ಟೆಗೆ 5% GST ತೆಗಿಬೇಕು ಅಂತ ಬೆಂಗಳೂರು ಕ್ಲಾತ್ ಮರ್ಚೆಂಟ್ ಅಸೋಸಿಯೇಷನ್ ಒತ್ತಾಯವನ್ನು ಮಾಡಿದೆ. ನಲ್ಲಿ ಮೋಸ್ಟ್ ಅವೈಟೆಡ್ ಅಂತ ಹೇಳಿದ್ರೆ ಆಫರ್ ಅಂತ ಹೇಳಿದ್ರೆ ಈಗ ದಸರಾ ದೀಪಾವಳಿಗೆ ಬರೋದು. ವಿ ಆರ್ ಗಿವಿಂಗ್ ದ ವೆರಿ ಗುಡ್ ಆಫರ್ ಇನ್ ದಸರಾ ದೀಪಾವಳಿ ಕಂಪೇರ್ಡ್ ಟು ಎನಿ ದ ಡೀಲರ್. ಮತ್ತು ಇನ್ನೊಂದು ಏನಂದರೆ ತುಂಬ ಅದಕ್ಕೆ ಅನುಕೂಲಕರವಾಗೋ ಥರ ನಿಮಗೆ GST ಕಡಿಮೆ ಮಾಡಿದ್ದಾರೆ. ಎಸ್ಪೆಷಲಿ ಬಿಗ್ ಪ್ರಾಡಕ್ಟ್ಸ್ ಯೂಶಲಿ ಜಾಸ್ತಿ ಸೇಲ್ ಆಗೋದು ಅಂತ ಹೇಳಿದ್ರೆ ಲೈಕ್ ದೊಡ್ಡ LED-ಗಳು, ಡಿಶ್ ವಾಷರ್ಸು, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲದು ತುಂಬ ಸೇಲ್ ಆಗುತ್ತೆ. ಈ ದೀಪಾವಳಿ ಟೈಮಲ್ಲಿ ವೆರಿ ಗುಡ್ ಆಫರ್ಸ್ ಇರುತ್ತೆ. ಮತ್ತು ಗೌರ್ಮೆಂಟಿಂದ GST ಕಡಿಮೆ ಮಾಡಿದ್ರು ತುಂಬ ಒಳ್ಳೆಯದಾಗ್ತಿದೆ ಕಸ್ಟಮರಿಗೆ. ಇವಾಗ ನಮ್ಮ ಈ ಎಲೆಕ್ಟ್ರಾನಿಕ್ಸಲ್ಲಿ ಫೆಸ್ಟಿವಲ್ ಟೈಮ್ ಅಂತ ಅಂದರೆ ನಾವು ದೀಪಾವಳಿ ಟೈಮ್ಗೆ ಮೇನ್ ದಸರಾ ದೀಪಾವಳಿಗೆ ಬರ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ GST ಮೇನ್ ಕಡಿಮೆ ಆಗ್ತಾ ಇದೆ 22 ನಾಳೆ ಮಂಡೆಯಿಂದ. ಸೊ ಅದಕ್ಕೆ AC ಆಗಿರ್ಬೋದು, ಡಿಶ್ ವಾಷರ್ ಆಗಿರ್ಬೋದು, TV ಆಗಿರ್ಬೋದು, ಮೇನ್ GST ಕಮ್ಮಿ ಆಗುತ್ತೆ. ಸೊ ಅದರಲ್ಲಿ ಬಂದು ನಮಗೆ GST ಕಮ್ಮಿ ಆದರೆ ಗ್ರಾಹಕರಿಗೆ ಹೆಂಗಿದ್ರೂ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಾಳೆಗೋಸ್ಕರ. ನನಗೆ AC ತೊಗೊಳೋದಿತ್ತು, ಪ್ಲ್ಯಾನಿಂಗ್ ಇದೆ ಮನೆಗೆ. GST ಇವಾಗ ಕಡಿಮೆ ಆಗಿದೆ, ಇದಕ್ಕೋಸ್ಕರ AC ತೊಗೊಳಕ್ಕೆ ಬಂದಿದ್ದೀನಿ. ಈಗ ಹಬ್ಬ ಅಲ್ವಾ, ಆಫರು ನಡೀತಾ ಇದೆ, ಮತ್ತು GST ಬೇರೆ ಕಡಿಮೆ ಆಗುತ್ತೆ ಅಂತ ಅಂದಿದ್ದಾರೆ. ಇನ್ನೊಂದು ಸ್ವಲ್ಪ ನಮಗೊಂದು ಸ್ವಲ್ಪ ಕಡಿಮೆ ಬಜೆಟಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಗಿರಿಯಾಸಲ್ಲೂ ಬೆಸ್ಟ್ ಪ್ರೈಸ್ ಕೊಡ್ತಾರೆ, ಎಲ್ಲ ಇದು ಮಾಡಿ ತುಂಬಾ ಖುಷಿ ಆಗ್ತಿದೆ. ಅದು 22 ಇರೋದು ಇವಾಗ 18ವರೆಗೂ ಆಗಿದೆಯಲ್ಲ, ತುಂಬಾ ಖುಷಿ ಆಗ್ತಿದೆ. ನಮ್ಮ ಬಟ್ಟೆ ಉದ್ಯೋಗಕ್ಕೆ ಸರ್ಕಾರ 5% ಏನು ಡ್ಯೂಟಿ ಇತ್ತು ಅದೇ GST ಇಟ್ಟಿದ್ದಾರೆ. ಅದರಲ್ಲಿ ಏನು ರಿಲೀಫ್ ಕೊಟ್ಟಿಲ್ಲ. ನಾವು ಸರ್ಕಾರದ ಹತ್ರ ಕೇಳಿದ್ವಿ, ನೀವು ಎಷ್ಟೋ ಅನ್ಬ್ರ್ಯಾಂಡೆಡ್ ಗೂಡ್ಸ್ನ 0 GST ಮಾಡಿದ್ದೀರಾ. ಇದು ಪನ್ನೀರಿಗೆ, ಅದಕ್ಕೆ ಎಷ್ಟೋ ತಿನ್ನೋ ಐಟಮ್ಗೆ, ಪದಾರ್ಥಕ್ಕೆ ಮಾಡಿದ್ರಿ. ಅದೇ ಥರ ಬಟ್ಟೆಯಲ್ಲಿ ಅನ್ಬ್ರ್ಯಾಂಡೆಡ್ ಗೂಡ್ಸ್ಗೆ 0 ಟ್ಯಾಕ್ಸ್ ಮಾಡಿ ಅಂತ ಅವ್ರು ಮಾಡಿಲ್ಲ. ಬಟ್ ಈಗ 5% ಅಂತೂ ಕನ್ಫರ್ಮ್ ಆಗಿದೆ. 5% ಅದೇ ಓಲ್ಡ್ ರೇಟ್ ಏನಿತ್ತು ಇವಾಗಲೂ